ಯಾವತ್ತಾದ್ರೂ ಸ್ವರ್ಗ ನರಕ ನೋಡಿದ್ದೀರಾ? ಹಾಗೆ ಸ್ವರ್ಗ ನರಕ ಹೆಂಗಿರುತ್ತೆ ಅಂತ ಕಂಡೋರು ಯಾರು ಇಲ್ಲ. ಇಲ್ಲಿಂದ ನರಕ ಸ್ಟಾರ್ಟ್ ಆಗುತ್ತೆ. ರತನ್ ಟಾಟಾ ಅವರಿದ್ದಾರೆ. ಆ ಬೊಂಬೆಗಳ ಜೊತೆನೆ ಸೆಲ್ಫಿ ತಗೋತಾ ಇದ್ದಾರೆ. ಪುಟ್ಟರಾಜ್ ಗವಾಯಿಗಳಿದ್ದಾರೆ. ಪುನೀತ್ ಸರ್ನ ಸ್ವರ್ಗದಲ್ಲಿ ತಂದಿಟ್ಟಿದ್ದಾರೆ. ನೈಸ್, ಚೆನ್ನಾಗಿ ಮಾಡಿದ್ದಾರೆ ಸ್ವರ್ಗನ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಯಾವತ್ತಾದ್ರೂ ಸ್ವರ್ಗ ನರಕ ನೋಡಿದ್ದೀರಾ? ನಾನು ನೋಡಿಲ್ಲ. ಸೊ ಬನ್ನಿ, ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ಸ್ವರ್ಗ ನರಕ ನೋಡೋದಕ್ಕಿಂತ ನೋಡಿ ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ರಿಯಲ್ ಆಗಿ ಸ್ವರ್ಗ ನರಕ ಹೆಂಗಿರುತ್ತೆ ಅಂತ ಕಂಡೋರು ಯಾರೂ ಇಲ್ಲ. ಸೊ ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಇಲ್ಲಿ ಗಣೇಶನ ಕೂರಿಸಿದ್ದಾರೆ. ನನಗೂ ಕೂಡ ಇದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋಣ. ಎಷ್ಟೊಂದು ಜನ ಇದ್ದಾರೆ. ಇವಾಗ ಇಲ್ಲಿಂದ ನರಕ ಸ್ಟಾರ್ಟ್ ಆಗುತ್ತೆ. ಹತ್ರ ಮುಂದೆ ಬರಬಾರ್ದು ಅಷ್ಟೇ ನನಗೆ. ಏನೋ ಹೆದರ್ಸಕ್ಕೆ ಅಂತ ಬೊಂಬೆಗಳಿಟ್ರೆ ಆ ಬೊಂಬೆಗಳ ಜೊತೆನೆ ಸೆಲ್ಫಿ ತಗೋತಾ ಇದ್ದಾರೆ ನೋಡಿ. ಅಲ್ಲ ಹೌದ್ರಿ. ಎಸ್, ಇಲ್ಲಿಗೆ ನರಕ ಎಂಡ್ ಆಯಿತು. ಸೊ ನೆಕ್ಸ್ಟ್ ಸ್ವರ್ಗಕ್ಕೆ ಹೋಗೋಣ ಬನ್ನಿ. ಯಾರ್ಯಾರೆಲ್ಲ ಪುನೀತ್ ಸರ್ ಅಭಿಮಾನಿಗಳು ಈ ವಿಡಿಯೋನ ನೋಡ್ತಾ ಇದ್ದೀರಾ? ಪುನೀತ್ ಸರ್ನ ಸ್ವರ್ಗದಲ್ಲಿ ತಂದಿಟ್ಟಿದ್ದಾರೆ. ಆಮೇಲೆ ರತನ್ ಟಾಟಾ ಅವರಿದ್ದಾರೆ. ಪುಟ್ಟರಾಜ್ ಗವಾಯಿಗಳಿದ್ದಾರೆ. ಶಿವ ಇದ್ದಾರೆ. ಅಕ್ಕ ಮಹಾದೇವಿ ಇದ್ದಾರೆ. ಹಾಗೆ ಸ್ವಾಮಿ ವಿವೇಕಾನಂದ ಅವರಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ನೈಸ್, ಚೆನ್ನಾಗಿ ಮಾಡಿದ್ದಾರೆ ಸ್ವರ್ಗನ.
ಸ್ವರ್ಗ ನರಕ ಎರಡೂ ಮುಗಿತು. ಇವಾಗ ನಮ್ಮ ಗಣೇಶನ ಭೇಟಿ ಮಾಡೋಣ ಬನ್ನಿ. ಸೊ ಇಲ್ಲಿ ಗಣೇಶ ಮುಗೀತು. ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.